ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ನೀವು ಹೆಡರ್ನ ನೋಡ್ಕೊಂಡಿದ್ದೀರಾ ಯಾವ ಒಂದು ಟಾಪಿಕ್ ಬಗ್ಗೆ. ಹೌದು ಸ್ನೇಹಿತರೆ, ಭಾರತದಲ್ಲಿ ಇನ್ಮೇಲೆ ನಿಮ್ಮ ಹತ್ರ ಕಾಸಿಲ್ಲ ಅಂತ ಹೇಳೋಕ್ಕಾಯ್ತಲ್ಲ, ಒಂದು ವೇಳೆ ಎಮರ್ಜೆನ್ಸಿಯಲ್ಲಿ ನೀವು ಯಾರಿಗಾದರೂ ಟ್ರೈನ್ ಬುಕ್ ಮಾಡಬೇಕು ಅಥವಾ ನೀವೇ ಸ್ವತಃ ಟ್ರೈನ್ನ ಟಿಕೆಟ್ ಬುಕ್ ಮಾಡ್ಕೊಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದರೆ ಸೊ ನೀವು ನೇರವಾಗಿ ಮಾಡ್ಬೋದು ಸ್ನೇಹಿತರೆ. ಭಾರತ ಸರ್ಕಾರ ಅದಕ್ಕೋಸ್ಕರ ಅವಕಾಶ ಕಲ್ಪಿಸ್ಕೊಡ್ತಾ ಇದೆ. ಸೊ ಮೊದಲಿಗೆ ಈ ಒಂದು ಟಾಪಿಕಲ್ಲಿ ಸ್ನೇಹಿತರೆ ಹಲವಾರು ಕನ್ಫ್ಯೂಷನ್ಗಳು ಇರುತ್ತೆ. ಅಂತಂದರೆ ಜೊತೆಗೆ ಈಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೂ ಸಹ ಹಲವಾರು ರೀತಿಯ ಕನ್ಫ್ಯೂಷನ್ಗಳಿದೆ. ಬಟ್ ಆದರೂ ಸ್ವಲ್ಪ ಒಂದು ಅಧಿಕೃತವಾದಂತಹ ಕೆಲವು ಮಾಹಿತಿಗಳ ಜೊತೆಗೆ ಈ ಒಂದು ಡೌಟ್ಗಳನ್ನ ನಾನು ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫೈ ಮಾಡಿಕೊಡ್ತೀನಿ, ಸರಿನಾ? ಸೊ ಮೊದಲಿಗೆ ಈಗ IRCTC ಏನಿದೆ ಸ್ನೇಹಿತರೆ, ಆ ಒಂದು ಅಪ್ಲಿಕೇಶನ್ ನಿಮಗಾಗಿ ಗೊತ್ತಿರ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ನೀವು ಯಾರಿಗೆ ಬೇಕಾದರೂ ಅಥವಾ ನೀವೇ ಸ್ವತಃ ನಿಮ್ಮ ಹತ್ರ ಯಾವುದೇ ರೀತಿಯ ಒಂದು ಹಣಕಾಸಿನ ಒಂದು ಪ್ರಾಬ್ಲಮ್ ಇದ್ದರೆ ಸೊ ನೀವು ಟಿಕೆಟ್ನ ಫ್ರೀಯಾಗಿ ಬುಕ್ ಮಾಡ್ಕೊಬೋದು. ಹೇಗಪ್ಪ ಅಂತಂದರೆ, ಈಗಾಗಲೇ ನಾವೆಲ್ಲರೂ ಸ್ನೇಹಿತರೆ ಈಗಾಗಲೇ ಆನ್ಲೈನ್ ಮುಖಾಂತರ ಯಾವ ರೀತಿಯಲ್ಲಿ ನಾವು ವಸ್ತುಗಳನ್ನ ಖರೀದಿಸ್ತೇವೆ. ಸೊ ಅದರಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ COD, ಕ್ಯಾಶ್ ಆನ್ ಡೆಲಿವರಿ. ಸೊ ಯಥಾ ಪ್ರಕಾರ ಸ್ನೇಹಿತರೆ IRCTC ಕೂಡ ಅದೇ ರೀತಿಯ ಒಂದು ಆಪ್ಷನ್ನ ಈಗ ಒಂದು ಆಯ್ಕೆಯನ್ನು ಜನಸಾಮಾನ್ಯರಿಗೆ ಬಿಟ್ಟಿದೆ. ಏನಪ್ಪ ಅಂತಂದರೆ, ಈಗ ನೀವು ಪೇ ಆನ್ ಡೆಲಿವರಿಯಲ್ಲಿ ನೀವು ನಿಮ್ಮ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೋಬಹುದು. ಸೊ ಅಂತಂದರೆ ನೀವು ಮೊದಲಿಗೆ ಟ್ರೈನ್ ಟಿಕೆಟ್ನ ನೀವು ಬುಕ್ ಮಾಡಿಕೊಂಡು ನಿಮ್ಮ ಒಂದು ಸಂಪೂರ್ಣವಾದಂತಹ ನಿಮ್ಮ ಒಂದು ಪ್ರವಾಸ ಅಥವಾ ಏನಿದೆ ಸೊ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ನೀವು ಆ ಒಂದು ಟಿಕೆಟಿನ ಒಂದು ಬೆಲೆಯ ಒಂದು ಅಮೌಂಟ್ ಅಥವಾ ಇದರ ಒಂದು ಏನಿದೆ ಇದರ ಹಣ ಅದನ್ನು ನೀವು ಪಾವತಿಸಬಹುದು ಅನ್ನುವಂತಹ ಒಂದು ಸುವಿಧಾನ ಈ ಒಂದು ಸೌಲಭ್ಯವನ್ನು ಭಾರತ ಸರ್ಕಾರ ನೀಡ್ತಾ ಇದೆ. ಇಲ್ಲಿ ಹೇಗೆ ಮಾಡಬೇಕು ಅಂತಂದರೆ ಸ್ನೇಹಿತರೆ, IRCTC ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಥವಾ ಆ ಒಂದು ಅಪ್ಲಿಕೇಶನ್ ಏನಿದೆ ಪ್ಲೇಸ್ಟೋರಿಂದ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಂತರ ID ಇದೆ, ಆ IDನ ನಾನು ಹಾಕ್ತೀನಿ. ಅದು ಹಾಕ್ಬಿಟ್ಟು ನೇರವಾಗಿ ನೀವು ಮೊದಲಾಗಿ ನಿಮ್ಮ ಒಂದು ಡೆಸ್ಟಿನೇಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಮತ್ತು ಯಾವ ಒಂದು ದಿನಾಂಕ. ಸೊ ಅದಾದಮೇಲೆ ಪ್ಯಾಸೆಂಜರ್ ಡೀಟೇಲ್ನ ನೀವು ಕೊಡಬೇಕಾಗುತ್ತೆ, ಹೆಸರು, ವಯಸ್ಸು ಮತ್ತು ಜೆಂಡರ್ ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಕೆಳಗಡೆ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ. ಅದಕ್ಕೂ ಮುಂಚೆ ನಿಮಗೊಂದು ಕೆಚೆ ಬರುತ್ತೆ. ಆ ಒಂದು ಕೆಚೆನ ಅಂತಂದರೆ ಅದೇ ರೀತಿಯ ಒಂದು ಆಲ್ಫಾ ನ್ಯೂಮರಿಕ್ ಒಂದು ನಂಬರ್ ಬರುತ್ತೆ. ಆ ನಂಬರ್ ಹೇಗಿದೆಯೋ ಅದೇ ರೀತಿಯಲ್ಲಿ ನೀವು ಪಂಚ್ ಮಾಡಬೇಕು ಅಂತಂದರೆ ಬರೀಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಕೆಳಗಡೆ ಪ್ರೋಸೆಸ್ ಟು ಪೇಮೆಂಟ್ ಅನ್ನುವಂಥ ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ಪ್ರೋಸೆಸ್ ಟು ಪೇಮೆಂಟ್ ಮಾಡಿ ಅಷ್ಟೇ. ತುಂಬಾ ಸಿಂಪಲ್, ಸರಿನಾ? ಪ್ರೋಸೆಸ್ ಇಷ್ಟೇ ಇರೋದು. ಈ ಒಂದು ಸೌಲಭ್ಯ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ಇದನ್ನು ಹೇಗೆ ಮಾಡೋದು ಇಷ್ಟೇ ಸಿಂಪಲ್ಲಾಗಿ. ಸೊ ಅದಾದಮೇಲೆ ಪ್ರೋಸೆಸ್ ಟು ಪೇಮೆಂಟಲ್ಲಿ ನಿಮಗೆ ಇಲ್ಲಿ 3 ರೀತಿಯ ಒಂದು ಆಪ್ಷನ್ಗಳು ಬರುತ್ತೆ. ಒಂದು ವಾಲೆಟ್, ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಂತಂದರೆ ಈಗ ನೀವು Paytm ಮುಖಾಂತರ ಪೇಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, UPI ಅಥವಾ ಯಾವುದೇ ರೀತಿಯ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಬಳಸ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ ಯಾವ ಲಿಂಕ್ ಆಗಿದೆ ಅದ್ರ ಮುಖಾಂತರ ನೀವು ಪೇಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಅದು ಒಂದು ಆಪ್ಷನ್. ಸೊ ಅದಾದಮೇಲೆ ಎರಡನೇದಾಗಿ ನಿಮ್ಮ ಕ್ರೆಡಿಟ್, ಡೆಬಿಟ್ ಅಥವಾ ಹಣಕಾಸಿನ ಮುಖಾಂತರ ನೀವು ಪೇಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಕ್ಯಾಶ್ ಜೊತೆಗೆ ನೀವು ಇಷ್ಟಪಡ್ತೀರಾ. ಸೊ ಅದನ್ನು ನೀವು ಸೆಕೆಂಡ್ ಆಪ್ಷನ್ ಮಾಡಬೇಕು. ಸೊ ಮೂರನೇದಾಗಿ ಅದ್ರ ಕೆಳಗಡೆ ಬರುತ್ತೆ ಪೇ ಆನ್ ಡೆಲಿವರಿ. ಸೊ ಈ ಒಂದು ವಿಷಯ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇದ್ದೀವಿ. ಪೇ ಆನ್ ಡೆಲಿವರಿ ಅಂತಂದರೆ ನೀವು ಆವಾಗ ಈ ಒಂದು ಆಪ್ಷನ್ನ ಅಂತಂದರೆ ಪೇ ಆನ್ ಡೆಲಿವರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನೀವು ಈ ಒಂದು ಪೇ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡ್ತೀರಾ ಅದಾದಮೇಲೆ ನೀವು ಪ್ರೋಸೆಸ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ಗೆ ಏನಪ್ಪ ಮಾಡೋದು, ಈ ಒಂದು ಪೇಮೆಂಟ್ನ ನಾವು ಹೇಗೆ ಮಾಡೋದು ಅನ್ನೋ ಒಂದು ಮಾಹಿತಿ ನಿಮಗಿದ್ರೆ ಸೊ ನೀವು ಪೇ ಆನ್ ಡೆಲಿವರಿ ನೀವು ಕ್ಲಿಕ್ ಮಾಡಿದ್ಮೇಲೆ ಆ ಒಂದು ಟಿಕೆಟ್ನ ಪ್ರೋಸೆಸ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಬರುತ್ತೆ. ಸೊ ಆ ಒಂದು ನಿಮ್ಮ ಒಂದು ಟಿಕೆಟಿನ ಒಂದು ಕನ್ಫರ್ಮೇಷನ್ ಸಂಪೂರ್ಣವಾದಂಥ ಮಾಹಿತಿ ಜೊತೆಗೆ ನಿಮಗೊಂದು ಲಿಂಕ್ ಬರುತ್ತೆ. ಅಲ್ಲಿಂದ ನೀವು 4 ರಿಂದ 6 ಗಂಟೆ ಅಥವಾ 8 ಗಂಟೆ ಒಳಗಡೆ ನೀವು ಆ ಒಂದು ಪೇಮೆಂಟ್ನ ಮಾಡ್ಕೊಬೋದು. ಸೊ ಅದು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆದಂಥ ಆದಷ್ಟು ಬೇಗ ನಿಮ್ಮ ಒಂದು ಟಿಕೆಟ್ ಏನಿದೆ ಅದು ಡೆಲಿವರಿ ಆಗಲು ಶುರು ಆಗುತ್ತೆ. ಎಷ್ಟು ದಿನ ನಾವು ಈ ಒಂದು ಪೇಮೆಂಟ್ ಎಷ್ಟು ದಿನದೊಳಗಡೆ ನಾವು ಮಾಡಬೇಕು ಅನ್ನೋ ಮಾಹಿತಿ ಕೇಳಬೇಕಂತಂದರೆ ನಿಮಗೆ ಯಾವಾಗ ನೀವು ಪೇ ಮಾಡ್ತೀರಾ ಆವಾಗಿಂದ 2 ವಾರ ಅಂತಂದರೆ 14 ದಿನಗಳ ಜೊತೆ ಒಳಗಡೆ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ. 14 ದಿನದ ಒಳಗಡೆ ನಾನು ಪೇ ಮಾಡಿಲ್ಲ ಅಂತಂದರೆ ಆವಾಗ ನನಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ ರೈಲ್ವೆ ಸಚಿವಾಲಯ. ಸೊ ಏನಂತಂದರೆ ನನಗೆ 3.5% ನನ್ನ ಒಂದು ಬಿಲ್ ಅಮೌಂಟ್ ಏನಿದೆ ಅಥವಾ ಟಿಕೆಟ್ ಅಮೌಂಟ್ ಏನಿದೆ ಸೊ ಅದ್ರ ಮೇಲೆ ನನಗೆ 3.5% ನನಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದೇ ಪ್ರಕಾರ ಅದು ಪ್ರತಿ ದಿನಕ್ಕೆ ಹೆಚ್ಚುವರಿ ಆಯ್ತಾ ಹೋಗುತ್ತೆ. ಸೊ ಹಾಗಾಗಿ 14 ದಿನ ಒಳಗಡೆ ನೀವು ಈ ಒಂದು ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಈ ಒಂದು ಸೌಲಭ್ಯವನ್ನು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಈ ಒಂದು ಸೌಲಭ್ಯವನ್ನು ನಾವು ಜನಸಾಮಾನ್ಯರು ಸದುಪಯೋಗ ಬಳಸ್ಕೋಬೇಕೇ ಹೊರತು ದುರುಪಯೋಗ ಬಳಸ್ಕೋಬಾರ್ದು. ಸೊ ಅದಾದಮೇಲೆ ಸ್ನೇಹಿತರೆ ಒಂದು ರೀತಿಯಲ್ಲಿ ನೀವು ಪೇಮೆಂಟ್ ಮಾಡಿಲ್ಲ ಅಂತಂದರೆ ಅದಾದಮೇಲೆ ಯಥಾ ಪ್ರಕಾರ ರೈಲ್ವೆ ಸಚಿವಾಲಯವೇ ಹೇಳಿರುವಂತೆ ಅದರ ಅಗೇನೆಸ್ಟಲ್ಲಿ ನಿಮಗೆ ಲೀಗಲ್ ಒಂದು ಆ್ಯಕ್ಷನ್
ತಗೊಳುತ್ತೆ. ತುಂಬ ಜನರು ತುಂಬ ರೀತಿಯ ಒಂದು ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನಾವು ಕನ್ನಡದಲ್ಲಿ ಕನ್ನಡ ಜನತೆಗಾಗಿ ಸರಳ ಭಾಷೆಯಲ್ಲಿ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಒಂದು ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಗೋಸ್ಕರ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಜಿಟ್ ಕನ್ನಡ ಈಗ ಟಿಕ್ಟಾಕ್ ಮತ್ತು ಹಲೋ ಅಪ್ಲಿಕೇಶನಲ್ಲಿ ಕೂಡ ಲಭ್ಯವಿದೆ ಸ್ನೇಹಿತರೆ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ತಾ ಇರಿ. ಸೊ ಮುಂದಿನ ವೀಡಿಯೋಲ್ಲಿ ತಗೊಂಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.